ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕಾಗಿಟ್ಟು ತೂಗಿದಾಕೆ ಬೆಳಕಾಗಿಟ್ಟು ತೂಗಿದಾಕೆ ನಿನಗೆ ಬೇರೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜರ್ಗನಹಳ್ಳಿ ಕಾಂತರಾಜು ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ಉಡುಪಿ ಜಿಲ್ಲೆಗೆ. ಸ್ತ್ರೀ ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕಾಗಿಟ್ಟು ತೂಗಿದಾಕೆ ಬೆಳಕಾಗಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ. ಸ್ತ್ರೀ ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಬೆಳಕಾಗಿಟ್ಟು ತೂಗಿದಾಕೆ ಬೆಳಕಾಗಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ. ಸ್ತ್ರೀ ಸ್ತ್ರೀ ನಾನು ಕೋಳಿಗೆ ರಂಗ, ನಾನು ಕೋಳಿಗೆ ರಂಗ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರ್ಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಸ್ನೇಹಿತರೆ ಕಲೆಗಳ ಆಗರ ಅಂತ ಕರಿಬಹುದು. ಅನೇಕ ಕಲಾರತ್ನಗಳನ್ನು ತನ್ನ ಒಡದಲ್ಲಿ ತುಂಬಿಸ್ಕೊಂಡಿರ್ತಕ್ಕಂಥ ಕರ್ನಾಟಕ, ಅಂತಹ ಕಲಾರತ್ನಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಕನ್ನಡ ಕೋಗಿಲೆ ಕಾರ್ಯಕ್ರಮದಿಂದ ವಿಶ್ವವಿಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥ ಕರಾವಳಿಯ ಗಾನ ಕೋಗಿಲೆ ಶ್ರೀಮತಿ ಕಲಾವತಿ ದಯಾನಂದ್ ಅವರನ್ನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಸ್ನೇಹಿತರೆ, ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ನಿಮಗೆ ಸರ್. ಜನಪದ ಸಿರಿಗೆ ತಮ್ಮ ಸಮಯ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಉಡುಪಿವರೆಗೂ ನಮ್ಮನ್ನು ಕರೆಸ್ಕೊಂಡ್ರಿ, ಥ್ಯಾಂಕ್ಸ್. ಮೇಡಮ್, ನಿಮ್ಮ ಅಸಂಖ್ಯಾತ ಅಭಿಮಾನಿಗಳಿಗೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ದಯವಿಟ್ಟು. ಯಾರು ಕಲಾವತಿ ದಯಾನಂದ್ ಅವರು, ನಿಮ್ಮ ಹಿನ್ನೆಲೆ ಏನು ಅಂತ? ಜನಪದ ಸಿರಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ನಾನು ಕಲಾವತಿ ದಯಾನಂದ್. ನಾನು ಹುಟ್ಟಿದ್ದು ಉಡುಪಿಯ ಒಂದು ಚಿಕ್ಕ ಹಳ್ಳಿಯಲ್ಲಿ ಗುಜ್ಜರ್ಬೆಟ್ಟ ಅಂತ. ನಂದು ಅಮ್ಮ ಬೇಬಿ ಸುವರ್ಣ, ಪಪ್ಪ ಭಾಸ್ಕರ್ ಪುತ್ರನ್, ಒಬ್ಬರು ಅಣ್ಣ ಒಬ್ಬರು ತಂಗಿ. ಮದುವೆ ಆಗಿದ್ದು ಉಡುಪಿ ಬೈಲೂರಲ್ಲಿ, ಗಂಡ ದಯಾನಂದ್ ಅಂತ. ಮೇಡಮ್, ತಮ್ಮ ಬಾಲ್ಯ ಕಳೆದಿದ್ದು ನಿಮ್ಮ ತಾಯಿಯವ್ರ ಮನೆ ಎಲ್ಲದು ಮಲ್ಪೆ ಹತ್ರ? ಹಾಂ, ಮಲ್ಪೆ ಗುಜ್ಜರ್ಬೆಟ್ಟು. ನಿಮ್ಮ ಬಾಲ್ಯದಲ್ಲಿ ಈ ಕಲೆಯ ಸಂಪರ್ಕ ಹೇಗಾಯ್ತು ನಿಮಗೆ ಅಂತಂದರೆ, ನೀವು ಕಲಾ ಜಗತ್ತಿಗೆ ಹೇಗೆ ಬಂದ್ರಿ ಅಂತ? ನಮ್ಮದು ಕರಾವಳಿಯಲ್ಲಿ ಒಂದು ಆಲ್ಮೋಸ್ಟ್ ಎಲ್ಲರೂ ಹಾಡ್ತಾರೆ. ಅಂದರೆ ಒಂದು ಕೇರಿಗೊಂದು ಭಜನಾ ಮಂದಿರ. ಅಂದರೆ ಎಲ್ಲರೂ ಬೋಟಿಗೆ ಕೆಲಸಕ್ಕೆ ಹೋಗುವಾಗ ದೇವಸ್ಥಾನ ಎಲ್ಲ ಓಪನ್ ಇರುವುದಿಲ್ಲ, ಅಲ್ಲಿ ಒಂದು ಭಜನಾ ಮಂದಿರ ಇರ್ತದೆ. ಅಲ್ಲಿಗೆ ಕೈ ಮುಗ್ದು 3 ಗಂಟೆಗೆ ದುಡಿಮೆ. ಹೌದು, ಮೀನುಗಾರಿಕೆ. ಹಾಗೆ ವಿದ್ಯಾಭ್ಯಾಸ ಇಲ್ಲದವರಿಗೂ, ನಾವು ನಮ್ಮ ಅಜ್ಜಂದ್ರಿಗೆಲ್ಲ ವಿದ್ಯಾಭ್ಯಾಸ ಇರಲಿಲ್ಲ, ಅವ್ರ ಹತ್ರ ಭಜನೆ ಕಲ್ತದ್ದು. ಮತ್ತೆ ಅದು ಹಾಡಂದ್ರೆ ಎಲ್ರಿಗೂ. ಮತ್ತೆ ಯಕ್ಷಗಾನ, ನಮ್ಮದ್ರಲ್ಲಿ ಮುಂಚೆ ಎಲ್ಲ ಕಾರ್ಯಕ್ರಮ ಅಂದ್ರೆ ಯಕ್ಷಗಾನ, ಹರಿಕತೆ ಎರಡೇ. ಮತ್ತೆ ಈಗ ಹೌದು, ಯಕ್ಷಗಾನ ಮತ್ತೆ ಹರಿಕತೆ ತುಂಬಾ ಆಗ್ತಿತ್ತು. ಮತ್ತೆ ಭಜನೆ ಕಾರ್ಯಕ್ರಮ. ಹಾಗೆ ಅದು ಹಾಡಿ ಹಾಡಿ ಮತ್ತೆ ನಮ್ಮ ಅಮ್ಮ ತುಂಬಾ ಒಳ್ಳೆ ಹಾಡ್ತಿದ್ರು, ನಮ್ಮ ಅಪ್ಪ ಹಾಡ್ತಿದ್ರು. ಹಾಗೆ ನಮ್ಗೆ ಬಂತು. ಹೌದೌದೌದು. ನಮ್ಮ ಅಮ್ಮ ಸ್ಕೂಲಿಗೆ ಹೋಗುವಾಗ ಗಟ್ಟಿ ವಯಸ್ಸಿನ ಬೇಬಿಯನ್ನು ಕರೀರಿ ಅಂತಿದ್ರಂತೆ ಎಲ್ಲದಕ್ಕೂ, ಪ್ರಾರ್ಥನೆಗೆಲ್ಲ. ನಮ್ಮ ಅಮ್ಮ ಕಲೀಲಿಕ್ಕೂ ಹುಷಾರಿದ್ರು, ಹಾಡಲ್ಲೂ ಒಳ್ಳೆ ಇದ್ರು. ಮತ್ತೆ ನನ್ಗೊಂದು ಏನಂದ್ರೆ, ಹೊರಗಿನ ಅಭಿಮಾನಿಕ್ಕಿಂತ ನಾನು ಬೆಳೆಯುವಾಗ ನಮ್ಮ ಸಂಸಾರ ಕುಟುಂಬದವರೆಲ್ಲ ಅಭಿಮಾನಿಗಳು. ನಮ್ಮ ಕುಟುಂಬದವರು ಮತ್ತೆ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮನವರು, ಅವರ ಮಕ್ಕಳು, ಅವ್ರ ರಜೆಗೆ ಬರ್ಲಿಕ್ಕಿಲ್ಲ, ಅವರು ಶೃಂಗೇರಿ ಘಟ್ಟದ ಹತ್ರ ಇರೋದು. ಒಂದು ಹಾಡು ಹಾಡು ಅನ್ನೋದು.
ಎಂತ ಹುಚ್ಚಂದ್ರೆ ಅದು ಈಗ ಹೋದ್ರೆ ಸಹ ಅವ್ರಿಗೆ ಮ್ಯೂಸಿಕ್ ಬೇಡ, ಒಂದು ಹಾಡು ಅಂತಾರೆ ಈಗ ಸಹ. ಅದು ಏನೋ ಒಂದು ನಮ್ಗೆ ಹಾಗೆ ಬರ್ಲಿಕ್ಕೆ ಸಾಕು. ಮತ್ತೆ ನನ್ನ ಅಣ್ಣ ಯಾವ್ದಾದ್ರು, ನನ್ಗೆ ಮುಂಚೆ ಕನ್ನಡ ಹಾಡು ಗೊತ್ತಿರ್ಲಿಲ್ಲ, ಭಾವಗೀತೆ ಜನಪದಗೀತೆ ಎಂತಂತ ಗೊತ್ತಿರ್ಲಿಲ್ಲ. ಖಾಲಿ ಮೊಹಮ್ಮದ್ ರಫೀದು ನಮ್ಮ ಅಣ್ಣ ಕೇಳ್ತಾ ಇದ್ರು. ಹೌದು, ನಮ್ಮ ಆಚೆ ಎಲ್ಲ ಹಿಂದಿ ಚಾನಲ್ ಇದ್ದದ್ದು ಫಸ್ಟ್, ಮತ್ತೆ ಚಂದನ ಬಂದದಲ್ವಾ ಟಿವಿಯಲ್ಲಿ. ಹೌದು, ನಮ್ಗೆ ಬರುವಾಗ ನ್ಯಾಷನಲ್ ಚಾನಲ್ ಒಂದೇ ಅದು ಇದ್ದದ್ದು. ಹಾಗೆ ನಮ್ಗೆ ಹಿಂದಿ ಎಲ್ಲ ಈಸಿ, ಅದನ್ನು ನಾವು ಕಲ್ತ್ಕೊಳ್ತು. ಕರಾವಳಿಗೆ ಹಿಂದಿ ಪ್ರಭಾವ ಇದೆ ಅಂತ. ಹಿಂದಿ ಬರ್ತದೆ ಎಲ್ಲರೂ ಆಲ್ಮೋಸ್ಟ್, ಯಾಕಂದ್ರೆ ನಮ್ಗೆ ಫಸ್ಟ್ ಕನ್ನಡ ಚಾನಲ್ ಇರ್ಲಿಲ್ಲ, ಅವಾಗ ಹಿಂದಿ ಚಾನಲ್ ಇದ್ದದಲ್ಲ, ಅದನ್ನು ನೋಡಿ ನೋಡಿ ಕಲ್ತದೆ ಎಲ್ರು. ಹಾಗೆ ಮೊಹಮ್ಮದ್ ರಫಿ ಅವ್ರದ್ದು ಯಾವ್ದಾದ್ರು ಹಾಡು ನೆನಪಿಸ್ಕೋಬೋದಾ, ಬಾಲ್ಯದಲ್ಲಿ ಹಾಡ್ತಿದ್ದಂಥದ್ದು? ಅಕೇಲೆ ಚಲೆ आओ जहां हो कहाँ आवाज दे तुमको कहाँ हो ಅಕೇಲೆ. ತುಂಬಾ ಹಾಡುಗಳಿತ್ತು. ಈಗ ನಾನೊಂದು 25 ವರ್ಷ ಆಯ್ತಲ್ಲ ಬಿಟ್ಟು. ನನ್ಗೆ ಹೀಗೆ ಕೆಲಸ ಅಡಿಗೆ ಮಾಡುವಾಗೆಲ್ಲ ಅಂದ್ರೆ ವೇದಿಕೆ ಮೇಲೆ ಯಾವ್ದು ಹಾಡ್ಲಿಲ್ಲ, ಅಣ್ಣನ ಖುಷಿಗಾಗಿ ಹಾಡ್ತಿದ್ದೆ. ದಿಲ್ ऐसा किसी ने मेरा तोड़ा ಬರ್ಬಾದಿ ಕಿ ತರಫ್ ऐसा ಮೋಡಾ. ಅಣ್ಣನಿಗೆ ಸಂತೋಷ ಕೊಡ್ಲಿಕ್ಕೆ. ಹೌದು, ಅವನೆಲ್ಲಾದ್ರೂ ಒಂದು ತುಳು ಕನ್ನಡಕ್ಕೆ ಇದು ಒಳ್ಳೆ ಉಂಟು, ಇದೊಂದು ಕಲಿ ಅಂತಾರೆ. ಬಾಲಕೃಷ್ಣ ಸುವರ್ಣ. ದೊಡ್ಡ ನನ್ನ ಮೊದಲಿನ ಅಭಿಮಾನಿ ನಮ್ಮ ಅಣ್ಣ. ಹೌದು, ಭಯಂಕರ ಅಂದ್ರೆ ಅದು ತರುದು ಅದು ಹಾಡು ಇದು ಒಳ್ಳೇದಾಗ್ಲಿ. ಮತ್ತೆ ನಾನು ಹಿಂದಿ ಅದೆಲ್ಲ ಮುಂಚೆ ಆಡ್ತಿದ್ದೆ. ಕೊಯ್ಯ ನಚ್ಚೆ ನಚ್ಚೆ ಉಷಾ ತಪ್ಪದು, ಇದೊಂದು ಸೂಟ್ ಹಾಪು ನಿಕ್ಕು ಒಂದು ಕಲ್ಪ ಅಂದ್ರೆ ಇದು ಸೂಟ್ ಆಗ್ತದೆ ಕಲಿ ಅಂತಿದ್ದ. ಮತ್ತೆ ರೇಷ್ಮೆ ಅವ್ರದ್ದು ಲಂಬಿ ಜುದಾ ಇದು. ಬಿಚಡೆ ಅಭಿ ತೋ ಹಮ್ ಬಸ್ ಕಲ್ ಪರಸೋ जियूंगी मैं कैसे इस हाल में बरसो मौत ना आए तेरी याद दुहाई है लंबी जुदाई 4 दिनों दा प्यार यो रब्बा बड़ी लंबी जुदाई लंबी जुदाई. ಅವನಿಗೆ ಬೇಜಾರಾದಾಗೆಲ್ಲ ಇದೆಲ್ಲ ಕೇಳಿಸುದು. ಮತ್ತೆ ಅದೊಂದಿತ್ತು ಅವನು ಭಾರಿ ಫೇವ್ರೆಟ್, ದಿಲ್ ಕೆ ಅರ್ಮಾಸು ಮೇ ಬೆಹ ಗಯೆ, ಅದೆಲ್ಲ ತುಂಬಾ ಇಷ್ಟ. ನಾನು ಇದನ್ನೆಲ್ಲ ಎಲ್ಲಿ ಹಾಡ್ಲಿಲ್ಲ, ಬಟ್ ಅವರಿಗಾಗಿ ಹಾಡಿದ್ದು. ನಿಮ್ಮ ಒಳಗೆ ಒಬ್ಬರು ಕಲಾವಿದರು ಇದ್ದಾರೆ ಅಂತ ಮೊದಲು ಗುರುತಿಸಿದ್ದು ನಿಮ್ಮ ಅಣ್ಣ ಅಂತ ಕಾಣುತ್ತೆ. ಆಗಿರ್ಬೋದು ಅಂದ್ರೆ ಮತ್ತೆ ಎಲ್ಲರೂ ತಂಗಿ ಸಾಡ್ತಾರೆ. ಅಣ್ಣ ತುಂಬಾ ಒಳ್ಳೆ ಆಡ್ತಿದ್ರು. ನನ್ಗೆ ಯಾವಾಗ್ಲೂ ಈಗ ಇದ್ರೆ ಒಂದು ಸಿಂಗರ್ ನಮ್ಮ ಅಣ್ಣ. ಅಂದ್ರೆ ಪಕ್ಕದ ಮನೆಯವರೇ ಬಾಲ ಅದು ಹಾಡು ಇದು ಹಾಡು, ಒಂದು ಫಿಲ್ಮ್ ನೋಡಿ ಬಂದ್ರೆ ಅವ್ನಿಗೆ ಬಾಯ್ಪಾಠ ಹಾಡಲ್ಲ. ಆದ್ರೆ ಮತ್ತೆ ನಮ್ಮದ್ರಲ್ಲಿ ದುಡಿಮೆಗೆ ಕಳಿಸ್ತಾರಲ್ಲ, ಹಾಗೆ ನಾನೊಬ್ಳೆ ನಮ್ಮ ಸಂಸಾರದಲ್ಲಿ ಹೀಗೆ ಬಂದ. ಅದು ನನ್ನನ್ನು ಯಾರ ದೂಡಿದು, ನಾನಾಗಿ ಬಂದ್ರಲ್ಲ. ಆದ್ರೆ ನಂಗೆ ಚಿಕ್ಕಂದ ಆಸೆ ಇತ್ತು ಭರತನಾಟ್ಯಕ್ಕೆ ಹಾಕಮ್ಮ. ಆ ಭರತನಾಟ್ಯ ಡ್ರೆಸ್ ಎಲ್ಲ ನೋಡಿ ನನ್ಗೆ ಅದು ಹೊಲಿಯುವಂತ ಗೊತ್ತಿಲ್ಲ, ದೇವಿಯವ್ರದ್ದು ಡ್ರೆಸ್ ಅಂತ ಚಿಕ್ಕ ಇರುವಾಗ. ನಾನು ಸ್ವಲ್ಪ ಹಾಗೆ ಪೆದ್ದು, ನಂಗೆ ಅದೆಲ್ಲ ಗೊತ್ತಿರ್ಲಿಲ್ಲ. ಎಷ್ಟು ಅಂದ್ರೆ ನಂಗೆ ಭರತನಾಟ್ಯ ಕಲಿಬೇಕಿತ್ತು. ಮತ್ತೆ ಕ್ಲಾಸಿಕಲ್ ಹಾಡು ಅದು ಉಡುಪಿಗೆ ಬಂದದೇ ನಾವೊಂದು ನಮ್ಗೆ 22-23 ವರ್ಷ ಆದ್ಮೇಲೆ. ಅಂದ್ರೆ ಇಲ್ಲಿ ಬರ್ಬೇಕು ಸಂಗೀತ ಕಲೀಲಿಕ್ಕೆ. ನಾನು ಮದುವೆ 2 ವರ್ಷ ಮೊದ್ಲು, ಮದುವೆ ಆಗುವ ಮೊದ್ಲು ಇಲ್ಲಿ ಬಂದಿದ್ದೆ ಅಂಬಲ್ಪಾಡಿಗೆ. ಅಲ್ಲಿ ಒಬ್ರು ಅಂಬಲ್ಪಾಡಿ ವಾರಜಾಕ್ಷ ಭಟ್ ಅಂತ, ಹೌದೌದು, ಅವರು ನಾನು ಜನಪದ, ಹೌದೌದು, ಅಲ್ಲಿ ಕಲ್ತೆ ನಾನು. ಈ ಹಾಡೆಲ್ಲ ಹೇಳ್ತಿದ್ದೆ ಜನಪದದೆಲ್ಲ. ಜನಪದ ಹೇಗೆ ಬಂತಂದ್ರೆ ಅದಕ್ಕಿಂತ ಮೊದ್ಲೊಂದು ಕತೆ ಆಗಿದೆ. ಅಲ್ಲಿ ಇವರು ಸರಳ ಕಾಂಚನ ಅಂತ, ಅವರದ್ದು ಬಡನುಡಿರಲ್ಲಿ ಒಂದು ಪ್ರಿಯದರ್ಶಿನಿ ಯುವತಿ ಮಂಡಲ ಇತ್ತು. ಅಲ್ಲಿ ಅವರು ಪುಷ್ಪಕ್ಕ ಅಂತ ಅದರದ್ದೇನು ಅಧ್ಯಕ್ಷರಾಗಿದ್ರು. ನಾನೇ ಎಲ್ಲ ಕಡೆ ನನ್ನ ಪ್ರಾರ್ಥನೆ ಕರ್ಕೊಂಡು ಹೋಗ್ತಿದ್ರು ಎಲ್ಲರೂ. ಫಸ್ಟ್ ಒಂದು ಪ್ರಾರ್ಥನೆ ಹಾಡಲಿಕ್ಕೆ. ಹೀಗೆ ಸ್ಟೇಜಲ್ಲಿದ್ದ ಇವರು ಗಣ್ಯ ವ್ಯಕ್ತಿಗಳಲ್ಲಿ ಒಳ್ಳೇದಾಗ್ತದೆ ಹಾಗೆ ಹೇಳ್ತಿದ್ರು. ಗಣಪತಿ ಒಂದು ಹಾಡಿ ಬರುದು, ನಮ್ಮ ಅಜ್ಜ ಕಲಿಸಿದ್ದು. ಅದೆಲ್ಲ ಏನು ಗೊತ್ತಿಲ್ಲ ಅವಾಗ. ಏನು ಮನೇಲಿ ಹೇಗೆ ಆಡ್ತೇವೆ ಹಾಗೆ ಹಾಡಿ ಬರುದು. ಅವಾಗ
ಮೊದಲೊಂದಿಪೆ ನಿನಗೆ ಗಣನಾಥ ಗಣನಾಥ ದೇವ ಮೊದಲೊಂದಿಪೆ ನಿನಗೆ ಗಣನಾಥ ಆದಿಯೊಳು ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಆದಿಯೊಳು ಹಾಗೆ ಅಂದ್ರೆ ನಾವು ಗಟ್ಟಿ ಹೊತ್ತು ಹಾಡಿ ಬರುದು ಅದನ್ನು ನಾಜುಕಾಗಿ ಹಾಡಬೇಕು ಹಾಗೆ ಏನಿಲ್ಲ ಹೌದು ಹಾಗೆ ಹಾಡಿ ಬರುದು. ಆಮೇಲೆ ಅವರೆಲ್ಲ ಅದು ನೋಡಿ ಜನಪದ ಯುವಜನ ಮೇಳಕ್ಕೆ ಕಾಂಪಿಟಿಷನ್ ಕರ್ಕೊಂಡು ಹೋದ್ರು. ಅದು ಎತ್ತಂತ ಗೊತ್ತಿಲ್ಲ ನನಗೆ. ಜನಪದ ನಮ್ಮ ಅಕ್ಕ ಟೀಚರ್ ದೊಡ್ಡಮ್ಮನ ಮಗಳು ಒಂದು ಭಾವಗೀತೆ ಹಾಡಿ. ನಾನು ಇವ್ರು ಏನು ಭಾವಗೀತೆ ಅಂದರೆ ನಾನು ಇದೆಲ್ಲ ಹಾಡ್ತಿದ್ದೆಲ್ಲ ಮೊಹಮ್ಮದ್ ರಫೀದು. ಭಾವಗೀತೆ ಅಂದರೆ ಅಕ್ಕನ ಗಂಡ ಭಾವ ಆಗಿರ್ಬೇಕು, ಭಾವಗೀತೆ ಅಂತ ಗೊತ್ತಿಲ್ಲ ನನಗೆ ಕೃಷ್ಣ ಇದೆಯಂತ ಅದೇ ಒಂದು ಹಾಡೆ. ನಾನು ಅಕ್ಕನನ್ನೇ ನೋಡುದು ಹಾಡು ಮಾರೈತಿ. ಅಕ್ಕ ಕೆಲವೆಲ್ಲ ಹಾಡ್ತಿದ್ರು. ಮತ್ತೆ ಸ್ಪರ್ಧೆಗೆ ಹೋಗುವಾಗ ಅಕ್ಕ ಇದು ಎಂಥ ಹದವಿತ್ತೆ ಹರೇಕೆ ಏನು ಮುದವಿತ್ತೆ, ಮತ್ತೆ ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಬೇಂದ್ರೆ ಅವರದು. ಮತ್ತೆ ಹಾಗೆಲ್ಲ ಮತ್ತೆ ಗೊತ್ತಾಯ್ತು ಹೀಗೆ ಅಂತ. ಇಲ್ಲಿ ಸ್ಪರ್ಧೆಗೆ ಕರ್ಕೊಂಡು ಹೋದಾಗ ಯಾರದೋ ಒಂದು ಡೈರಿ ತಕೊಂಡು ಬಂದ್ರು ಇವರು ನಮ್ಮ ಅಧ್ಯಕ್ಷರು, ನಮ್ಮ ಊರಿನವರು ಅಲ್ಲ ಅವರು. ನಾವೊಂದು 5-6 ಹೆಣ್ಮಕ್ಳು ಹೋಗಿದ್ದೇವೆ. ಭಾವಗೀತೆ ಅಂದರೆ ಹೀಗೆ ಬರ್ತದೆ, ಜನಪದ ಅಂದರೆ ಹೀಗೆ ಬರ್ತದೆ. ಅದಕ್ಕಿಂತ ಮೊದಲು ಜಡ್ಜ್ ಅವರೊಂದು ಹಾಡಿದರು. ಪಟ್ಟ ಆ ಸಾಹಿತ್ಯಕ್ಕೆ ನಮ್ಮದೊಂದು ಓನೇನೋ ಹಾಕಿ ರಂಗಗೀತೆಯಲ್ಲಿ ಬಂತು ಪ್ರೈಸ್, ಲಾವಣಿಯಲ್ಲಿ ಬಂತು, ಜನಪದದಲ್ಲಿ ಸೆಕೆಂಡ್ ಬಂತು. ಓಕೆ ಹೀಗೆಲ್ಲ ಅದು ಎಂಥ ದೇವರೇದೊಂದು ಮಹಿಮೆ. ಅದು ಫಸ್ಟ್ ಟೈಮ್ ನಾನು ಅದನ್ನು ಪಿಕ್ ಮಾಡಿದೆ ಅಲ್ಲ, ಜನಪದ ಶೈಲಿ ಹೀಗೆ ಹಾಡುದಂತ. ಅದು ಜನಪದಕ್ಕೆ ತುಂಬಾ ಸೂಟ್ ಆಗ್ತದೆ ಹಾಗೆ ಇರ್ಬೋದು. ಮತ್ತೆ ಹಾಗೆ ಅದು ಒಂದು 4 ವರ್ಷ ನಮ್ಮನ್ನ ಇದರಲ್ಲಿ ಕರ್ಕೊಂಡು ಹೋದ್ರು. ನಾವು ರಾಜ್ಯ ಮಟ್ಟಕ್ಕೆ ಫಸ್ಟ್ ಸಲ ವಿಭಾಗ ಮಟ್ಟ ತನಕ ಹೋಯ್ತು, ಮತ್ತೆ 3 ಸಲ ರಾಜ್ಯ ಮಟ್ಟಕ್ಕೆಲ್ಲ ಹೋಯ್ತು. ನಾವು ಅಲ್ಲೆಲ್ಲ ಪ್ರೈಸ್ ಎಲ್ಲ ತಂದಿದ್ದೇವೆ. ಹಾಗೆ ನಾನು ಮತ್ತೆ ಕ್ಲಾಸಿಕಲ್ ಸೇರಿದ್ದು ಇಲ್ಲಿ. ಆವಾಗ ನಾನು ಗೊತ್ತಿಲ್ಲ ನನಗೆ ಸಂಗೀತ ಟೀಚರ್ ಹೀಗೆ ಮತ್ತೆ ಇದೆಲ್ಲ ಹಾಡಿಸಿದ್ರು. ಇದೆಲ್ಲ ಬಿಡಬೇಡ ಹಿಡ್ಕೊ. ಅದು ಯಾವತ್ತು ಈಗ ಸಹ ನನಗೆ ಅನ್ಸುತ್ತೆ ನಮ್ಮ ಅವರು ಟೀಚರ್ ಇದೆಲ್ಲ ಬಿಡಬೇಡ, ಇದು ಚಂದ ಉಂಟು ಹಿಡ್ಕೊ. ಅದೇ ನನಗೊಂದು ಬದುಕಾಯಿತು. ನಮ್ಮ ಯಾವಾಗಲೂ ನಂಗೆ ಅವ್ರು ಸಿಕ್ಕಿದ್ರು ಅಂತ ನಾನು ಆ ಮಾತನ್ನು ಅವ್ರ ಆಶೀರ್ವಾದ ಆಗಿ ಬಂದದ್ದು. ಅವ್ರ ಹತ್ರ ಕಲ್ತು ಮತ್ತೆ ಮದುವೆ ಆಯಿತು, ಮಕ್ಕಳಾಯಿತು. 2 ಮಕ್ಕಳಾದ್ಮೇಲೆ ನಾನು ಇದು ಇಲ್ಲಿ ಉಡುಪಿಯಲ್ಲಿ ಒಂದು ನಿಟ್ಟೆಯಲ್ಲಿ ನನಗೆ ಜನಪದ ಸಾಹಿತ್ಯ ಸಮ್ಮೇಳನದಲ್ಲಿ ಕರೆದಿದ್ರು, ಒಂದು ಸನ್ಮಾನ ಅಂತ ಕರೆದಾಗ ಮತ್ತೆ ಒಂದು ಹಾಡಿಸಿದ್ರು ಒಂದು ಅರ್ಧ ಗಂಟೆ. ಆವಾಗ ಅಲ್ಲಿ ನಮ್ಮದು ನಾದವೈಭವ ವಾಸುದೇವ ಭಟ್ರು ಅಂತ ಅವರು ಎಲ್ಲಿ ಕಲ್ತದ್ದು ಸಂಗೀತ. ನಾನು ಕಲೀಲಿಲ್ಲ, ಸ್ವಲ್ಪ ಹೀಗೆ ಇಂಥವ್ರ ಹತ್ರ ಕಲ್ತಿದ್ದೇನೆ. ಹೇಳಿದೆ ನೀನು ಬಾ ನಮ್ಮ ಹತ್ರ ಕಲಿಸ್ತೇನೆ. ಅವಾಗ ಚಿಕ್ಕ ಪ್ರೋಗ್ರಾಮ್ ಹೋಗ್ತಿದ್ದೆ. ಇದರಲ್ಲಿ ನಾನು ಹೋಗಿಲ್ಲ, ಅದು ಕ್ಲಾಸ್ನ ಎದುರುಗಡೆ ಹೋಗ್ತಿದ್ದೇನೆ. ಅವರದಂತ ಗೊತ್ತಿಲ್ಲ ನನಗೆ. ಮತ್ತೊಂದ್ಸಲ ಆ ದಿವಸ ಬಂದು ಒಂದು 10 ವರ್ಷ ನನಗೆ ಒಬ್ಬಳನ್ನೇ ಕರೆದು ಮಗು ಮಲಗಿದಾಗ ಅಡುಗೆ ಮಾಡಿ ಕೃಷ್ಣ ಅವ್ರದ್ದು ದೇವರು. ನನ್ನ ವಾಯ್ಸ್ ಒಂಥರ ರಫ್ ಇತ್ತು, ಇವರೇ ಬೇರೆ ಇತ್ತು. ನಾನು ಈಗ ಸಾಫ್ಟ್ ಆಗಿದೆ ಅಂತ ಅನ್ಕೊಂಡಿದ್ದೀರಾ? ಹೌದು, ಈಗ ನಾನು ಎಲ್ಲಿ ಹೇಗೆ ಟರ್ನ್ ಮಾಡಬೇಕು, ವಾಯ್ಸನ್ನು ಹೇಗೆ ಇದು ಮಾಡಬೇಕು, ಅದೆಲ್ಲ ಒಂದು ಗುರುಗಳದೆಲ್ಲ ಅದು. ಅವರು ನನಗೆ ಕೂತು ಅರ್ಧ ಗಂಟೆ 3/4 ಗಂಟೆ ಈಗ ಒಬ್ಬಳಿಗೆ ಪಾಠ ಮಾಡಿ ಅಂದರೆ ಯಾವಾಗಲೂ ನಾವು ಕ್ಲಾಸಿಕಲ್ ಬೇಸ್ ಚಿಕ್ಕಂದಿನಿಂದ ಇರಬೇಕು. ಯಾಕಂದರೆ ನಮ್ಮ ಇದು ಧ್ವನಿಪೆಟ್ಟಿಗೆ ಕೆಲವೊಂದು ಈಗ ರಾಗದ ಇದಾಗ್ತದೆ ಅಂತ ಟ್ಯೂನ್ ಆಗ್ತದೆ. ಆಗ ಆ ರಾಗದೊಳಗೆ ಯಾವ ಹಾಡು ಬಂದರೂ ನಾವು ಈಸಿಯಾಗಿ ಹಾಡ್ತೇವೆ. ಈಗ ನಮಗೆ ಗೊತ್ತಿಲ್ಲ, 1-2 ಹಾಡು ಇದು ಮಾಡ್ತೇವೆ, ಅದು ಬೇರೆ ಹಾಡೋ ನಮಗೆ ಕಷ್ಟ ಅನಿಸ್ತದೆ. ಯಾಕೆ ಕಷ್ಟ ಅನಿಸ್ತದೆ? ನಮಗೆ ಇದು ಟ್ಯೂನ್ ಆಗಿಲ್ಲ. ಸರಿ ಗ ಮ ಪದ ನಿ ಸ ಅಂಥದ್ದು ಬೇರೆ ಬೇರೆ ರಾಗಗಳದ್ದು ಚೇಂಜ್ ಇರ್ತದೆ, ರಾಗ ಸ್ವರಸ್ಥಾನಗಳು. ಇದು ಈಗ ಇಲ್ಲಿಗೆ ಹತ್ತಲಿಲ್ಲದ್ರು ಇಲ್ಲಿ ಟ್ಯೂನ್ ಆದರೆ ನಾವು ಯಾವ ಹಾಡನ್ನು ಹಾಡಿ ಬರ್ಬೋದು. ಹೌದು. ಈಗ ನೋಡಿ, ನಾನು ಈಗಿನವ್ರಿಗೆ ಹೇಳು, ಕ್ಲಾಸಿಗೆ ಹೋಗಲಿಲ್ಲ ಆದರೂ ಒಂದು 4-5 ಒಳ್ಳೊಳ್ಳೆ ಹಾಡಿದವ್ರದ್ದು, ವೆಂಕಟೇಶ್ ಕುಮಾರ್ ಅವ್ರದ್ದು, ಅಂಥದವ್ರದ್ದು, ಅವರು ಸ್ವಾಮೀಜಿ ಅವರು ಸುಬ್ರಹ್ಮಣ್ಯ ಮುಂಚಿನ ಸ್ವಾಮೀಜಿ ಹಾಡು, ಒಳ್ಳೊಳ್ಳೆ ಗಾಯಕರದ್ದು ಕ್ಲಾಸಿಕಲ್ ಹಾಡು ಕೇಳಿ ಅದು ನೀವು ಕಲೀಲಿಕ್ಕೆ ಟ್ರೈ ಮಾಡಿ. ಆವಾಗ ನಿಮ್ಮ ಇದು ಅದರದ್ದು ಒಳಗಿದ ಅರ್ಥ ಆಗಲಿಲ್ಲ ಅದ್ರ ವಿಷಯ, ಬಟ್ ನಿಮ್ಮ ಧ್ವನಿ ಅದಕ್ಕೆ ಟ್ಯೂನ್ ಆಗ್ತದೆ. ಹೌದೌದು, ಅದೆಲ್ಲ ಟ್ಯೂನ್ ಆಗ್ತದೆ. ಹಾಗೆ ನನಗೆ ಗುರುಗಳು ಎಲ್ಲ ಕಲಿಸಿ ನನಗೆ ಒಂದು ಇದಾಯಿತು. ಹೌದು. ಅಂದರೆ ಇದ್ರೆ ನಾವು ಹೋಗೋದು ಮೇಲಿಂದ ಕೆಳಗೆ ದಪ್ಪವೇ ವಾಯ್ಸು. ಹೌದು, ಅಂದರೆ ಅದರಲ್ಲಿ ಇದಿಲ್ಲ. ಈಗ ನನಗೆ ಎಲ್ಲಿ ಸ್ವಲ್ಪ ಅಂದರೆ ಓಪನ್ ವಾಯ್ಸ್ ಅವ್ರಿಗೆ ಸಾಫ್ಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಸಾಫ್ಟ್ ಮಾಡಿದ್ರೆ ಅದು ಸಾಫ್ಟ್ ಅಂತ ಅನಿಸೋದಿಲ್ಲ ಎದುರಿನವನಿಗೆ.
ಗೊತ್ತಾಯ್ತು. ಮತ್ತೆ ನಮ್ಮಂಥವ್ರಿಗೆ ಈ ಹಿಂದಿಯಲ್ಲೆಲ್ಲ ನಮ್ಮ ವಾಯ್ಸ್ಗೆಲ್ಲ ಫಿಲ್ಮ್ ಸಾಂಗ್ ಕೊಡ್ತಾರೆ, ನಮ್ಮದ್ರಲ್ಲೆಲ್ಲ ಕನ್ನಡದಲ್ಲಿ ಯೂಸ್ ಮಾಡೋದಿಲ್ಲ. ಶ್ರೀ ಅಶ್ವಥ್ ಅವ್ರದ್ದು ರಾಜ್ಕುಮಾರ್ ಹಾಡೆಲ್ಲ ಇಷ್ಟ ನನಗೆ. ಅಂದರೆ ಅಲ್ಲಿ ನನಗೆ ಮೆಲೋಡಿ ವಾಯ್ಸ್ ಅವ್ರದ್ದು ನನಗೆ ಸೂಟ್ ಆಗಲ್ಲ, ಅವ್ರು ಅಷ್ಟು ಚಂದ ಹಾಡಿ ನಾವೊಂದು ಕರ್ಕಶ ಅಂದಾಗೆ ನಂಗೆ ಅನಿಸ್ತದೆ. ಹಾಗೆ ನನ್ನ ಅನಿಸಿಕೆ ಅದು. ನಾನು ನಿಮ್ಮನ್ನು ಗಮನಿಸಿರೋ ಪ್ರಕಾರ ತುಂಬ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಈ ತುಂಬ ದೊಡ್ಡ ಒಂದು ಸೌಂಡ್ ಸಿಸ್ಟಮಲ್ಲಿ ಹಾಡೋದ್ರಿಂದ ನೀವು ಆ ರೀತಿ ನಿಮ್ಗೆ ಭಾಸವಾಗ್ಬೋದು ಅಂತ ಕಾಣುತ್ತೆ. ಅದು ಮೈಕ್ ಇಲ್ಲದೆ ಹಾಡಿದ್ರೆ ನಿಮಗೆ ಸಾಧಾರಣ ಕಾಣುತ್ತೆ ಅಂತ ನನಗನ್ಸುತ್ತೆ. ಇಲ್ಲ, ನನಗೆ ನನ್ನ ವಾಯ್ಸ್ ನನಗೆ ನೀವು ಹೇಳಲಿಕ್ಕಿಲ್ಲ, ನನ್ನ ವಾಯ್ಸ್ ಕರ್ಕಶ ಅಲ್ಲ, ನಂದು ದಪ್ಪ ಅಲ್ಲ. ಹಾಗೆ ನಾನು ಜೀವಮಾನದಲ್ಲಿ ಫಿಲ್ಮಲ್ಲಿ ಹಾಡಬೇಕು, ಹೆಸರಾಗಬೇಕು ನಾನು ಎಣಿಸ್ಲಿಲ್ಲ ಇವ್ರೆ. ಅಂದರೆ ನಾನು ಎಣಿಸಿದ್ದು ನನಗೊಂದು 4 ಸ್ಟೇಜ್ ಸಿಕ್ಕಿದ್ರೆ ಸಾಕು, ಬದುಕಿಗೆ ಸಾಕು, ತೃಪ್ತಿ. ಅಲ್ಲಿ ಹೋಗ್ಬೇಕು, ಹೆಸರು ಅದು ಇರಲೇ ಇಲ್ಲ ನನಗೆ ತಲೆ. ಯಾಕೆ ದೇವ್ರು ಅದು ಮನಸ್ಸಿಗೆ ಹಾಕಲೇ ಇಲ್ಲ ನನಗೆ. ಕನ್ನಡ ಕೋಗಿಲೆಗೆ ಹೇಗೆ ಎಂಟ್ರಿ ಆದ್ರಿ? ನೋಡಿ, ಅದು ನಾನೀಗ ಕಾರ್ಯಕ್ರಮ ಇರುವಾಗ ಫೋನ್ ಬಂತು ಒಬ್ರದು, ಶಿವ ದೇವ್ ಅಂತ ಅವರು ಕಲರ್ಸ್ನಲ್ಲಿ, ಬನ್ನಿ ನನಗೆ ಈ ಸ್ಟೇಜ್ ಆಗಿದೆ, ನಾನು ಹೇಗೆ ಬರೋದು. ನಾನು ಎಣಿಸಿದೆ ಅಂತ ಸ್ಪರ್ಧೆ ಫಸ್ಟ್ ಹಾಡುವವರೇ ಅಲ್ಲಿ ಹೋಗೋದು, ಅಲ್ಲೆಲ್ಲ ಪ್ರೋಗ್ರಾಮ್ ಕೊಟ್ಟವರೇ ಸ್ಪರ್ಧೆಗೆ ಬರೋದು ಅಂತ ನನಗೆ ಗೊತ್ತಿಲ್ಲ. ಅಂದರೆ ತುಂಬ ಸ್ಟೇಜಲ್ಲಿ ಹಾಡಿದವರೇ ಅಲ್ಲಿಗೆ ಬರೋದು, ನನಗೆ ಅಷ್ಟು ತನಕ ಗೊತ್ತಿಲ್ಲ. ಇಲ್ಲ ಬನ್ನಿ ಎಲ್ಲ ಹಾಗೆ ಅಂದರು. ಮತ್ತೆ ನಾನು ಹೇಳಿದ್ರೆ ಹೇಗೆ ಗೊತ್ತಾಯ್ತು ನೀವು ಕಲರ್ಸ್ಗೆ? ಅವರು ಯಾಕೆ ಬಡ್ದಾಡ್ತಿ ತಮ್ಮ ಯೂಟ್ಯೂಬಲ್ಲಿ. ಅಂದರೆ ನಾನು ಗೌರಿಬಿದನೂರಿನಲ್ಲಿ ರಾಘವೇಂದ್ರ ಅಂತ ಸುವರ್ಣ ಚಾನಲಲ್ಲಿ ಇದ್ರು, ಅವ್ರು ಪ್ರೋಗ್ರಾಮ್ ಮಾಡುವಾಗ ನನ್ನನ್ನು ಅದಕ್ಕಿಂತ ಮುಂಚೆ ಎಲ್ಲ ಕರೆಸ್ತಿದ್ರು. ಅವರು ಅದೊಂದಕ್ಕೆ ಹೋಗ್ತಿದ್ದೆ ನಾನು ಬೆಂಗಳೂರಲ್ಲಿ, ಯಾರು ಕರೆದ್ರು ಹೋಗ್ತಿರ್ಲಿಲ್ಲ. ಭಯ ಅವಾಗ. ಈಗೆಲ್ಲ ಭಯ ಇಲ್ಲ, ಸ್ವಲ್ಪ ವಯಸ್ಸಾಯ್ತಲ್ಲ, ಅವಾಗ ಸ್ವಲ್ಪ ಹೆಂಗಲ್ಲ ಹಾಗೆ ಸ್ವಲ್ಪ ಭಯ ಇತ್ತು. ಅವರದಕ್ಕೆ ಮಾತ್ರ, ಅವರು ಅಂದರೆ ನಮ್ಮ ಕೋಟದವರು, ಮತ್ತು ನಮ್ಮ ಒಂದು ತಮ್ಮನ ಹಾಗೆ ನನಗೆ ಭಾಳ ಪ್ರೀತಿ ನಂಬಿಕೆ, ಹಾಗೆ ಅವರದಕ್ಕೆ ಹೋಗ್ತಿದ್ದೆ. ಅವರ ಒಂದು ಹಾಡು ಯಾರ ಒಂದು ಬೇರೆ 3rd ಪರ್ಸನ್ ಯೂಟ್ಯೂಬ್ಗೆ ಹಾಕಿದ್ದು, ಅದೆಷ್ಟು 27 ಅಮ್ಮ ಹೋಯ್ತು. ಅದು ಪ್ರೋಗ್ರಾಮ್ ಆಗಿ 4 ವರ್ಷ ನಂತರ ಹಾಕಿದವರು. ಹೌದೌದೌದೌದು. ಅದು ಹೌದೌದು. ಅದನ್ನು ಕಲರ್ಸ್ ಅವ್ರು ನೋಡಿ, ಅಲ್ಲ ನಿಮ್ದು ಎಲ್ಲ ಕಡೆ ಗೊತ್ತಾಗಬೇಕು ಆ ಹಾಡು ನೋಡಿ ಕಲರ್ಸ್ ಅವರು, ನೀವು ಬನ್ನಿ, ಖಾಲಿ ಕರಾವಳಿಗೆ ಸೀಮಿತ ಆಗ್ತೀರಾ, ಇಡೀ ಕರ್ನಾಟಕ ನೋಡಬೇಕು ಅಂದರು. ಆದರೆ ನನಗೆ ಮತ್ತೆ ಎಂತ ಹೋಗುದಾ, 1 ತಿಂಗಳು ಹಾಗೆ ಇಟ್ಟೆ. ಮತ್ತೆ ಕೇಳಿದ್ರು ನೆಕ್ಸ್ಟಿಗೆ ಬರ್ತೀರಾ, ಮತ್ತು ನಾನು ಈಗ ಹೋಗಿ ಮತ್ತೆ ತುಂಬ ಜನರ ಕೇಳಿದೆ ನಾನು ಎಂತ ಮಾಡೋದು. ಎಲ್ಲರೂ ಹೋಗಿ ಅಂದರು, ಒಂದು 2-3 ಜನ ಬೇಡ ಅಂದರು. ಅದು ಗೊತ್ತಿಲ್ಲ, ಬೇಡ ಎಂತ, ಇಲ್ಲಿ ಒಂದು ಚಿಕ್ಕದಾದ್ರೂ ನಿಂಗೆ ಹೆಸರುಂಟು, ಅಲ್ಲಿ ಎಂತಕ್ಕೆ ಹೋಗುದು ಹಾಗೆ ಅಂದರು. ಆದ್ರೆ ನನಗೆ ಕೆಲವು ಸೌಂಡ್ನ ಮಕ್ಕಳು ಮತ್ತು ನಮ್ಮ ತಬ್ಲದ ಕೆಲವರೆಲ್ಲ ಆತ್ಮೀಯರೆಲ್ಲ ಬೇಡ ಅಂದಾಗ ನನಗೆ ಬೇಜಾರಾಗಲಿಲ್ಲ. ಹೌದಲ್ಲ, ಹಾಗೆ ಆಯಿತು ನನಗೆ. ಮತ್ತೆ ನಾನು ಅವ್ರು ಹೇಳಿದರು ನಿಮಗೆ ಸುಗಮ ಸಂಗೀತವೇ ಕೊಡು. ನಾನು ಹೇಳಿದೆ ನಂಗೆ ವಾಯ್ಸ್ಗೆ ಫಿಲ್ಮ್ ಸಾಂಗ್ ಎಲ್ಲ ಸೂಟ್ ಆಗೋದಿಲ್ಲ. ಮತ್ತು ಅವ್ರು ಅಷ್ಟು ಚಂದ ಹಾಡಿದ, ನಾನು ಒಂಥರ ಹಾಡೋದು, ಇಲ್ಲಿದ್ದದ್ದು ಮರ್ಯಾದೆ ಯಾರು ಹೇಳಿದಾಗ ಅಲ್ಲಿ ಕಲ್ತ್ಕೊಳ್ಳೋದ ಹಾಗೆ. ಮತ್ತು ನಾನು ಕೇಳು ಇರಲಿಲ್ಲ, ಫಿಲ್ಮ್ ಎಲ್ಲ ನನಗೆ ನೋಡೋ ಅಭ್ಯಾಸ ಇಲ್ಲ. ಈಗ ನಮ್ಮ ಕನ್ನಡದ ಕೋಗಿಲೆಗೆ ಬರಲಿಕ್ಕೆ ನಿಮಗೆ ದ್ವಂದ್ವ ಮನಸ್ಸಿತ್ತ ಅಂತ? ಹೌದೌದೌದು. ನಾನು ನೀವು ಹೇಳಲಿಕ್ಕಿಲ್ಲ, 2 ವಾರ ಆದ್ಮೇಲೆ ನಾನು ಹೋಗ್ತೀನಿ ಸಾಧು ಸರ್ ಹತ್ರ. ನನಗೆ ಅವರು ಸಾಧು ಸರ್ ಹತ್ರ ಹೇಳ್ಬೇಕಂತ ಗೊತ್ತಿಲ್ಲ, ಸರ್ ಹೋಗ್ತೇನೆ, ಅದು ನೀವು ಅಲ್ಲಿ ಹೇಳ್ಬೇಕು ಚಾನಲ್ ಅವ್ರ ಹತ್ರ, ನನಗೆ ಗೊತ್ತಿಲ್ಲ. ನನಗೆ ಅಲ್ಲಿ ಎಲ್ಲರೂ ಅಲ್ಲೇ ಪರಿಚಯ. ಅಂದರೆ ಅವರಿದ್ದರಲ್ಲ, ಅಂದರೆ ನನಗೆ ಅವ್ರ ಹತ್ರ ಎಲ್ಲ ಮಾತಾಡ್ಲಿಕ್ಕೆ ಹೆದ್ರಿಗೆ ಹಾಗೆಲ್ಲ ಇಲ್ಲ. ನಮ್ಮವರೇ, ನಾವು ಹೇಳುದು ನಮ್ಮ ಕಷ್ಟವನ್ನ ಅಷ್ಟು. ಅದು ಮತ್ತೆ ನನಗೆ ಯಪ್ಪ ಕೃಷ್ಣ ಇಲ್ಲಿಂದ ಹೋಗುದು ಒಳ್ಳೇದು. ನಂಗೆ ಎಂಥದ ಇಡ್ಸ್ಲಿಲ್ಲ ಇವ್ರೆ. ಒಂದು ನಂಗೆ ಅವಾಗ AC ಆಗ್ತಿರ್ಲಿಲ್ಲ ನನಗೆ, ಅದೆಲ್ಲ ನನಗೆ ಗೊತ್ತಿಲ್ಲ. ಅಲ್ಲ ಕಂಠೀರವಲ್ಲ, ನನಗೆ ಅವು ಪಾಪ ಕಲರ್ಸ್ನವರು ನಾನು ಬಂದಾಗ ನಾರಾಯಣ ಗೌಡ್ರು ಬಂದು ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ಶೂಟ್ ನಾನು ವಾರಕ್ಕೆ ಒಂದೇ ಸಲ ಪ್ರಾಕ್ಟೀಸ್ಗೆ ಹೋಗೋದು, ಅಲ್ಲಿ ಮಾಡ್ತಿದ್ರು. ನನಗೆ ಅದೆಲ್ಲ ಬೆಂಗಳೂರಲ್ಲಿ ಯಾರಾದರೂ ಬೇಕು, ವಿಷಯ ಗೊತ್ತಿಲ್ಲ ಎಲ್ಲಿ ಎತ್ತ ಏನು ಉಂಟಂತ. ನಾವು ಎಲ್ಲಿ ಪ್ರೋಗ್ರಾಮ್ ಹೋಗೋದು, ಯಾರ ಕರ್ಕೊಂಡು ಬರುದಲ್ಲ, ಹಾಗಾಗಿ ಅದು ಇನ್ನು 10 ಸಲ ಹೋದರೂ ನನಗೆ ಗೊತ್ತಾಗ್ಲಿಕ್ಕಿಲ್ಲ. ಹೌದು, ಸತ್ಯ. ಹಾಡಿದೆ ಕೃಷ್ಣ. ನನಗೆ ಮನಸ್ಸಿಲ್ಲ, ನನಗೆ ಒಂದು ಎಲರ್ಜಿ. ಮುಂಚೆ ನನಗೆ ಏನು ಗೊತ್ತುಂಟಾ, ಇಲ್ಲಿಂದ ಮಂಗಳೂರಿಗೆ ಹೋದರೆ ಎಲರ್ಜಿ, ವಾಯ್ಸ್ ಚೇಂಜ್ ಆಗೋದು. 4 ಹಾಡಿಗಿಂತ ಹಾಡ್ಲಿಕ್ಕೆ ಆಗೋದಿಲ್ಲ. ಈಗ ಒಂದು 2 ಗಂಟೆ ಬೇಕಾದ್ರೆ ಒಬ್ಬಳೇ ಹಾಡ್ತೇನೆ ನಾನು. ನನ್ನ ನಸೀಬಿಗೆ ನನ್ನ ಮಗಳಿಗೆ 2ನೇ ಮಗಳಾಗುವಾಗ ನಾನು 2013 10ರಲ್ಲಿ ಅವಳು ಹುಟ್ಟಿದ್ದು. 13ರಲ್ಲಿ ಹೀಗೆ 88 kg ಆಗಿದೆ ಇವ್ರೆ.
ನನಗೆ ಎಂತ ಕೃಷ್ಣ ಇದು, ನಾನು 2.5 ಗಂಟೆ ನಂತರ ನನಗೆ ಎಚ್ಚರಿಕೆ ಆಗೋದು, ನಿದ್ದೆ ಬರೋದಿಲ್ಲ. ಪುಸ್ತಕ ಎಲ್ಲ ಓದ್ ನಾನು, ಈ ರಾಮಾಯಣ ಮಹಾಭಾರತ. ಅದು ಹೇಗೆ ಅಭ್ಯಾಸ ಅಂದರೆ, ನಾನು ಹರಿಕತೆ ಮಾಡಬೇಕಂತಿತ್ತು. ಹರಿಕತೆ ಮಾಡಿ ಎಲ್ಲರ ದೇವರ ಕೃಷ್ಣನ ಭಕ್ತರನ್ನು ಮಾಡಬೇಕು ಅಂತ, ಅದೊಂದು ಎಂತ ಹುಚ್ಚಿದಂತ ಗೊತ್ತಿಲ್ಲ, ಅದು ಹೇಗೆ ಬಂತದ್ದು ಗೊತ್ತಿಲ್ಲ. ನನಗೆ ತುಂಬ ಕೃಷ್ಣ ಅಂದರೆ ಆಯ್ತು ಇವ್ರೆ. ಅದು ಎಷ್ಟು ಅವನು ನನ್ನ ಒಟ್ಟಿಗೆ, ದೇವರು ಇದ್ದಾನ, ದೇವರು ಕಾಣೋದಿಲ್ಲ ಹೇಳ್ತಾರೆ, ಅವನು ಕಾಣೋದಿಲ್ಲ, ಅಷ್ಟು ನಾವು ಪುಣ್ಯವಂತರಲ್ಲ ಕಾಣೋಷ್ಟು. ಆದರೆ ಅವನು ನಮ್ಮ ಫೀಲಿಂಗನ್ನು ಎಷ್ಟು ಒಳ್ಳೆ ಟಚ್ ಮಾಡ್ತಾನೆ, ಹೇಗೆ ದಾರಿ ತೋರಿಸ್ತಾನೆ ಅಂತ, ಅದು ನಾನು ಅದಕ್ಕೆ ಇದು ನನಗೆ ಆಗಿದ ಅನುಭವ. ಇದ್ದಾರೆ ದೇವರು ನಮ್ಮ ಮನಸ್ಸಿನ ಕ್ಷಣ ಕ್ಷಣ ನಮ್ಮ ಹಿಂದೆ ಇದ್ದಾನೆ ಅವನು. ಇಲ್ಲ ಅಂತ ಅದು ಮೂಢರು ಹೇಳುದು. ಈ ಭೂಮಿಯಲ್ಲಿ ನಾವು ಹುಟ್ಟಿದೇವಂದ್ರೆ ಪರಮಾತ್ಮ ಇದ್ದೇನೆ. ಮಧ್ಯೆ ಕೃಷ್ಣ ಕೃಷ್ಣ ಅಂತ ನೆನ್ಸ್ಕೊಳ್ತಾನೆ ಇರ್ತೀರಿ. ಅದು ನನಗೆ ಚಿಕ್ಕಂದಿನಿಂದ ಇತ್ತು. ಅದು ಹೇಗಂತ ಗೊತ್ತಿಲ್ಲ. ನಮ್ಮ ದಡಮ ರಾಮಚಂದ್ರ ಅನ್ನೋದು, ಅಲ್ಲಿ ಸಹ ನಾನು ಹೋಗ್ತಿದ್ದೆ ಅಲ್ಲ, ಅದು ಬಂತ ಗೊತ್ತಿಲ್ಲ. ನಾನು ರಾಮಕೃಷ್ಣ ಅಂತಿದ್ದೆ, ಅವ್ರು ರಾಮಚಂದ್ರ, ನಾನು ರಾಮಕೃಷ್ಣ. ನನ್ನ SSLC ಯಲ್ಲಿರೋ ಒಬ್ಳು ಕುಸುಮ ಅಂತ ನನ್ನ ಫ್ರೆಂಡು, ಏನು ರಾಮಕೃಷ್ಣ ಅಂತ್ಯ, ಯಾರಾದ್ರೂ ಒಬ್ರು ಕರಿ, ನೀನು ಹೋಗೋದು, ಇಬ್ರು ಬರೋದಿಲ್ಲ. ಮತ್ತೆ ನಾನು ಕೃಷ್ಣ ಅಂದೆ. ನಾನು ಸ್ವಲ್ಪ ಪೆದ್ದು ಗೊತ್ತಾಯ್ತಾ. ನನಗೆ ನನ್ನೊಬ್ಳು ಫ್ರೆಂಡು, ನಮ್ಮ ಅಜ್ಜಿ ಮನೇಲಿ ಕೇಕ್ ಆಗ್ತದೆ ಗಿಡದಲ್ಲಿ, ಮತ್ತೆ ಖರ್ಚಿಪ್ ಆಗ್ತದೆ, ಚಕ್ಕುಲಿ ಗಿಡದಲ್ಲಿ ಆಗ್ತದೆ, ಮತ್ತೆ ತುಂಬ ದುಡ್ಡು ಆಗ್ತದೆ. ಅದನ್ನು ನಂಬಿ ನಾನು ಅವಳ ಹಿಂದೆ ಹೋಗಿದ್ದು ತರಲಿಕ್ಕೆ. ಅಂದರೆ ತುಂಬ ದೊಡ್ಡ ತನಕ ನನಗೆ ಹೀಗೆ ಪ್ರಪಂಚ ಜ್ಞಾನ ಕಡಿಮೆ. ನಾನಂದ್ರೆ ಕಲಾವಿದೆ ಆದ್ಮೇಲೆ ಜನರು ಇಷ್ಟಿಸ್ತಾರ ಅಂದ್ರೆ, ಸತ್ಯ ಹೇಳಿದ್ರೆ ನೀವೊಂದು ಸತ್ಯ ಹೇಳಿದ್ರೆ ನಿಮ್ಮ ಹಿಂದೆ ಬರೋದು. ನಾನು ಮತ್ತೆ ನಮ್ಮ ಅಜ್ಜಿ ಮಗಳು ಮಾವಿನಕಾಯಿ ಕೊಡ್ತಂತೆ, ಯಾರ ಹಿಂದೆ ಹೋಗಿದ್ದೀವ್ರಿ ನಮ್ಮ ಪೂಜೆ ಹಿರೇಡ್ಕದಲ್ಲಿ. ಅಲ್ಲಿ ಹೋದಾಗ ಅವನು ಸುಳ್ಳು ಹೇಳಿದು, ಮಾವಿನಕಾಯಿ ಉಂಟು ಬನ್ನಿ ಅಂತ. ನಾವು ಮಾವಿನಕಾಯಿ ಅಂದರೆ ಜೀವ ಇವ್ರೆ, ಇಡೀ ದಿವಸ 6-7 ಆದರೂ ತಿಂತೆ ನಾನು ಊಟ ಮಾಡದೆ. ಅಲ್ಲಿ ಹೋಗಿ ಕಾಯಿ ಮಾವಿನ ಹಣ್ಣು ಇಟ್ಟ, ಒಳಗೆ ಬನ್ನಿ ಅಂದ. ನನಗೇನು ಕೃಷ್ಣನೇನು ಉಲೈ ಬಿಡ್ಚಿ ನಮ್ಮ ಮೂಲಿ ಆ ಉಲೈ ಬಗ್ಗೆ ಕುಕ್ಕುವಸ ಓಡುವಂತ, ನಾನು ಮಾವಿನಕಾಯಿ ಇಟ್ಕೊಂಡು ಓಡುವಂತ. ಅದನ್ನು ಏನು ಅವ್ರು ಮತ್ತೆ ಒಂಥರ ನಮ್ಗೇನು ಹೆದರಿಸಿದಾಗ ನಾವು ಮಾವಿನಕಾಯಿ ಬಿಟ್ಟದ್ದು 2 ಕೆಳಗಿದ್ದದ್ದು ಎತ್ಕೊಂಡು ಅದರಲ್ಲಿ ಓಡಿ ಬಂದದ್ದು. ಮನೆಯಲ್ಲೆಲ್ಲ ಇದೆಲ್ಲ ಒಂದು 19-18. ಈಗಿನ ಮಕ್ಕಳು 6ನೇ ಕ್ಲಾಸಲ್ಲಿ ಹುಷಾರಿರ್ತಾರೆ. ರಸ್ತೆಯಲ್ಲಿ ಯಾರು ನೆಗಡಿದ್ರು ನಾನು, ಅಂದರೆ ಪಪ್ಪಮ್ಮನ ಗುರ್ತದವ್ರೆ ನೆಗಡಿ ಹೋಗ್ತಿದ್ದೆ. ಮತ್ತೆ ನನಗೆ ನನ್ನ ಫ್ರೆಂಡ್ ಒಬ್ಳು ಹೇಳಿದ್ಲು, ಹಾಗೆ ನೆಗಡಬಾರ್ದು ಅದು. ಆವಾಗ ಸಹ ನಂಗೆ ಅರ್ಥ ಆಗಿಲ್ಲ. ಈಗೆಲ್ಲ ಕೂತ್ಕೊಂಡು ಮುಂಚಿದೆ ಎಣ್ಸು ನಾನು. ಒಂದ್ಸಲ ನಾನು ಅವಳು ಕಿದಿ ರೊಟ್ಟೆಲ್ಲ ಮೇಲೆ ಬಂದು ಹೋಗೋರು, ಅವಳು ಬೇಗ ನಡಿದ್ದು ಬಸ್ಸು ತಪ್ಪಂತ. ನಾನು ಅವಳ ಹಿಂದೆ, ಒಬ್ಬ ಸ್ವಲ್ಪ ಏಜ್ ಆದವನು ಬಂದ, ಏನೋ ಕೇಳಿದೆ. ನನಗೆ ಸ್ವಲ್ಪ ಮಲಯಾಳಿ ಬರ್ತದೆ, ಮಲಯಾಳಿ ಅಂತ ಏನು ಕೇಳಿದೆ, ಏನು ಪಾಪ ದಾರಿ ತಪ್ಪಿದ್ದೇನೆ. ಅವ್ರು ಹೀಗಂದ ಇವ್ರಿ, ನಂಗೆ ಹೀಗಂದ ತಪ್ಪಂತ ಗೊತ್ತುಂಟು, ಅದು ತಪ್ಪಂತ ಗೊತ್ತುಂಟು. ಅಯ್ಯೋ ಕೃಷ್ಣ, ಜಾನಕಿ ಅವನಿತು ಕನ್ನಡ ತುಳು ಬರೋದಿಲ್ಲಲ್ಲ, ಹೀಗಂದ ಅಂದೆ. ಅವ್ನು ಪೂರ ರಿಪೀಟ್ ಮಾಡಿ, ನಾನು ಅವನಿಗೆ ಮಾಡಿದಂತ ಎಣಿಸಿದ್ದೇನೆ. ಈಗ ನಂಗೆ ಅನ್ಸೋದು, ನಾನು ಅವಳು ಓಡಿ ಬಂದು ಚಪ್ಪಲ್ ತೆಗೆದು ನಾನು ಕೃಷ್ಣ ಓಡಿದೆ. ಅವಳು ಧೈರ್ಯ, ಜಾನಕಿ ಅಂತ ನಮ್ಮ ಅಣ್ಣನ ಕ್ಲಾಸ್ಮೇಟ್ ಅವಳು. ಅಂದ್ರೆ ಆದ್ರೆ ದೇವ್ರು ಎಲ್ಲ ಕಡೆ ನನ್ನನ್ನು ಬಚಾವ್ ಮಾಡಿದ್ದಾನೆ ಇವ್ರು, ಸತ್ಯ. ನನಗೆ ಮೊದಲೇ ಲೈಫ್ ಎಲ್ಲ ಹೀಗೆ ಹಿಂತಿರುಗಿ ನನಗೆ ಖುಷಿ ಉಂಟು. ನಮ್ಮ ಹತ್ರ ಏನು ತಪ್ಪು ಮಾಡಿಸ್ಲಿಲ್ಲ. ಅದು ನೋಡಿ, ದೇವರಿದ್ದಾನೆ ಹೇಳೋದಕ್ಕೆ. ಅದೇನೋ ಭಕ್ತಿಯಿಂದವ ಎಂತದಿಂದ, ಜ್ಞಾನದಿಂದ ಅಜ್ಞಾನದಿಂದ ಕೃಷ್ಣ ಅಂತಿದ್ದೆ. ಬೆಂಕಿ ಮುಟ್ಟಿದ್ರು ಸುಡ್ತದೆ, ಗೊತ್ತಿದ್ದು ಮುಟ್ಟಿದ್ರು ಗೊತ್ತಿಲ್ಲದೆ ಮುಟ್ಟಿದ್ದು ಸುಡ್ತದೆ. ಅವನು ನಾಮಸ್ಮರಣೆ ನೀವು ಹೇಳಿದರೆ ಅದು ನಮ್ಮನ್ನು ಕಾಯ್ತದೆ. ಏನೋ ಜನ್ಮಾಂತರದ ಪಾಪ, ಈ ಬಟ್ಟೆಯನ್ನು ಸರ್ಫಲ್ಲಿ ಮುಳುಗಿಸಿಟ್ಟಾಗ ಹೇಗೆ ಮಣ್ಣು ಹೋಗ್ತದೆ, ಹಾಗೆ ಅವನು ಕಳೀತಾನೆ. ಅದು ನನಗೆ ಅವನದೊಂದು ದಿವಸ ಮಾತಾಡ್ದಾದ್ರೆ ನಾನು ಬೆಳಿಗ್ಗೆ ತನಕ ಮಾತಾಡ್ತೇನೆ, ಅಷ್ಟು ನನಗೆ ಪ್ರೀತಿ ಕೃಷ್ಣನ ಬಗ್ಗೆ. ಕನ್ನಡಕ್ಕೆ ಹೋಗಲಿಗೆ ಅಲ್ಲಿ ಬಂದ್ವಿ, ಅದು ಬಿಡುವ.